ನಮಸ್ತೆ, ನಿಖಿತಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಬ್ಯಾಕ್ ಪೇನ್ಗೆ ಮನೆಮದ್ದು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ಒಂದು 15 ಡೇಸ್ ಇದು ಕಂಟಿನ್ಯೂ ಕುಡಿತಾ ಬಂದರೆ ಬ್ಯಾಕ್ ಪೇನ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇವಾಗ ಈ ಜ್ಯೂಸ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ, 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. 2 ಸ್ಪೂನು ಆಳ್ವಿನ ಬೆಳಿಗ್ಗೆ ಮಾಡ್ಕೊಂಡು ಕುಡಿಬೇಕು. ಇದು ಡ್ರಿಂಕ್ನ ಹಾಳು ಹೊಟ್ಟೆಯಲ್ಲಿ, ಅದಕ್ಕೋಸ್ಕರ ನೈಟೇ ನೆನೆ ಹಾಕ್ಕೊಂಡಿರಬೇಕು. 2 ಸ್ಪೂನು ಆಳ್ವಿ ನೆನೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಗ್ಲಾಸು ಹಾಲು ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಮತ್ತು 1-2 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ನೀರು ತೋರಿಸಿದ್ನಲ್ವ ಆವಾಗಲೇ 1 ಗ್ಲಾಸು, ಆ ನೀರು ಹಾಕೋತಾ ಇದ್ದೀನಿ. ಫಸ್ಟು ನೀರು ಹಾಕ್ಕೊಂಡ್ಮೇಲೆ ನೀರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ಥರ ಗುಳ್ಳೆಗಳೆಲ್ಲ ಇರಬೇಕು. ಒಂದು ಕುದಿಬೇಕು ನೀರು. ನೋಡಿ, ಕುದೀತಾ ಇದೆ ನೀರು. ಇವಾಗ ಇದಕ್ಕೇ ಆಳ್ವೆ ನೆನೆ ಇಟ್ಕೊಂಡಿರುವಂಥ ಆಳ್ವೆ ಇರುತ್ತಲ್ವ, ಅದು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಳ್ವಿ ಹಾಕ್ಕೊಂಡ ತಕ್ಷಣ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡಬೇಡಿ. 1 ನಿಮಿಷ ಆದಮೇಲೆ ಬಿಟ್ಟರೆ ಪರವಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಮಾತ್ರ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಇವಾಗ ನೋಡಿ, ಕುದೀತಾ ಇದೆ. ಈ ಥರ ಚೆನ್ನಾಗಿ 2-3 ನಿಮಿಷ ನೀರಲ್ಲಿ ಚೆನ್ನಾಗಿ ಕುದಿಬೇಕು. ಅದು ಕುದೀತಾ ಇದ್ದಂಗೆ ನೀರು ಕಲರೆಲ್ಲ ಚೇಂಜ್ ಆಗ್ತಾ ಬರುತ್ತೆ, ಮತ್ತು ಸ್ವಲ್ಪ ಮಂದ ಆಗುತ್ತೆ ನೀರೆಲ್ಲ. ಆವಾಗ ಗೊತ್ತಾಗುತ್ತೆ ಕುದೀತಾ ಇದೆ ಅಂತ. ಕಂಪ್ಲೀಟ್ 2 to 3 ಮಿನಿಟ್ಸು ಇದನ್ನು ಕುದಿಸ್ಕೋಬೇಕು. ಆವಾಗಲೇ ನೀರೆಲ್ಲ ಗಟ್ಟಿ ಆಗುತ್ತೆ, ಮಂದಗೆ ಆಗುತ್ತೆ. ನೋಡಿ, ಗೊತ್ತಾಗುತ್ತೆ ನೋಡಿದ್ರೇ. ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ, ಮಂದ ಆಗಿದೆ ನೀರೆಲ್ಲ, ಗೊತ್ತಾಗ್ತಿದೆ. ಇವಾಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸಕ್ಕರೆ ಎಲ್ಲ ಕರಗೋ ಥರ. ಸಕ್ಕರೆನ ನೋಡಿ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬಟ್ ಇದಕ್ಕಿಂತ ಕಡಿಮೆ ಹಾಕ್ಕೋಬೇಡಿ. 2 ಸ್ಪೂನ್ಗಿಂತ ಕಡಿಮೆ, ಯಾಕಂದರೆ ಸ್ವೀಟ್ ಕಡಿಮೆ ಆಗಿಬಿಟ್ರೆ ಇನ್ನೂ ಕುಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಇಷ್ಟೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಕಡಿಮೆ ಮಾತ್ರ ಹಾಕ್ಕೋಬೇಡಿ. ಇವಾಗ ನೋಡಿ, ಸಕ್ಕರೆ ಎಲ್ಲ ಕರಗ್ತಾ ಕುದೀತಾ ಇದೆ. ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬರಬೇಕು. ಕುದ್ದಿದೆ ನೋಡಿ, ಸಕ್ಕರೆ ಏನೂ ಇಲ್ಲ. ಇವಾಗ ಕೈ ಆಡಿಸಿ ನೋಡ್ತಾ ಇದ್ದೀನಿ, ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಇದಕ್ಕೇ ಹಾಲು ತೊಗೊಂಡಿದ್ವಲ್ವ, ಆ ಹಾಲು ಹಾಕೋತಾ ಇದ್ದೀನಿ. ಹಾಲು ಕುಡಿಯಲ್ಲ ಅನ್ನೋರು ಹಾಲು ಸ್ಕಿಪ್ ಮಾಡಿಬಿಟ್ಟು ಇನ್ನೂ 1 ಗ್ಲಾಸ್ ತೋರಿಸ್ತೀನಿ. ಹಾಲು ಹಾಕ್ಕೊಂಡಲ್ವ, ಅಷ್ಟು ಗ್ಲಾಸಿಲ್ಲ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲು ಹಾಕ್ಕೊಂಡ್ಮೇಲೂ ಒಂದು 15-20 ಸೆಕೆಂಡ್ ಚೆನ್ನಾಗಿ ಕುದೀಲಿ. ನೋಡಿ, ಈ ಥರ ಎಲ್ಲ ಉಕ್ಕಿ ಬರುತ್ತಲ್ವ, ಉಕ್ಕಿ ಬರೋ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ನೋಡಿ, ರೆಡಿ ಆಯಿತು ಎನರ್ಜಿ ಡ್ರಿಂಕು. ಇದು ಬ್ಯಾಕ್ ಪೇನ್ಗಂಕರು ರಾಮಬಾಣ ಥರ ಕೆಲಸ ಮಾಡುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಬಿಡಿ. ಇವಾಗ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ತುಪ್ಪನ ತುಂಬ ಇಷ್ಟಪಡೋರು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ಎಷ್ಟು ತುಪ್ಪ ಹಾಕೋತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೋಡಿ, ಆಳ್ವಿ ಜ್ಯೂಸು ರೆಡಿ ಆಗುತ್ತೆ. ಬೆಳಗ್ಗೆ ಹಾಳು ಹೊಟ್ಟೆಲಿ ಕುಡಿಬೇಕು. ಇದನ್ನು ಸ್ವಲ್ಪ ನೀರು ಕುಡಿದ್ಬಿಟ್ಟು ಕುಡಿಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಕುಡಿಬೇಕು. ಇದನ್ನು ಆರೋದ್ಮೇಲೆ ಕುಡಿಯೋಕ್ಕಾಗಲ್ಲ.
ಬೆಳಿಗ್ಗೆ ಟೀ ಕುಡಿತೇವಲ್ವ ಅದ್ರ ಬದಲು ಈ ಥರ ಡ್ರಿಂಕ್ಸ್ ಮಾಡ್ಕೊಂಡು ಕುಡೀರಿ. ಬ್ಯಾಕ್ ಪೇನು ಕಡಿಮೆ ಆಗುತ್ತೆ, ಹಾಗೆ ಬೆಳಗ್ಗೆ ಎನರ್ಜಿನೂ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.